ಸ್ನೇಹಿತರೆ, ದೂಧಸಾಗರ್ ಫಾಲ್ಸು ಕ್ಲೋಸ್ ಇದೆ, ಟ್ರೆಕ್ಕಿಂಗೂ ಆಗಲ್ಲ, ಜೀಪ್ ಸಫಾರಿನೂ ಇಲ್ಲ ನೋಡಿ. ಇದೆ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಬಂದಿದ್ದೀವಿ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ. ನಿಮಗೆ ತಮ್ಲೈನಲ್ಲಿ ಗೊತ್ತಾಗಿರುತ್ತೆ ನಾನು ಎಲ್ಲೂ ಓಡ್ತಾ ಇದ್ದೀನಿ ಅಂತ. ಮೋಸ್ಟ್ ಆ್ಯಂಟಿಸಿಪೇಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ದೂಧಸಾಗರ್ ಫಾಲ್ಸ್ಗೆ ಇವತ್ತು ಅದು ರೈಲಲ್ಲಿ ಜರ್ನಿ ಮಾಡ್ತಾಯಿದ್ದೀನಿ. ಬನ್ನಿ ಹಂಗೆ ಮಾತಾಡ್ತಾ ಹೋಗ್ತಾ ಇರೋಣ. ಫ್ರೆಂಡ್ಸ್, ಇವತ್ತು ನಾನು ಒಬ್ಬನೇ ಹೋಗ್ತಾ ಇಲ್ಲ, ನನ್ನ ಜೊತೆ ನಮ್ಮ ಫ್ರೆಂಡ್ಸು ಇದ್ದಾರೆ. ಗಣೇಶ್ ಅಂತೇಳಿ, ಅಭಿಮನ್ಯು ಅಂತೇಳಿ. ಸ್ನೇಹಿತರೆ, ಆಲ್ರೆಡಿ ಒಂದು ಸೀಟ್ ಕವರಪ್ ಮಾಡಿಬಿಟ್ಟಿದ್ದೀವಿ. ಇವಾಗ ಒಳಗಡೆ ತೋರಿಸ್ತೀನಿ ಬನ್ನಿ ಹೆಂಗಿದೆ ಸ್ಲೀಪರ್ ಕ್ಲಾಸ್. ಫ್ರೆಂಡ್ಸ್ ನೋಡಿ, ಇದೆ ಸೀಟ್ ಇವತ್ತು ನಂದು. ಇನ್ನು ನಮ್ಮ ಫ್ರೆಂಡ್ಸ್ ಇಬ್ಬರು ಜಾಯ್ನ್ ಆಗಿದ್ದಾರೆ, ಶಬೀರ್ ಅಂತ, ಸಾರಿ ಭಾಷಾ ಅಂತ, ಶಬೀರು. ಏನು ಸ್ಲೀಪರ್ ಕ್ಲಾಸು ಇದು ಫ್ರೆಂಡ್ಸ್. ಎಕ್ಸಾಕ್ಟಾಗಿ 3 ಗಂಟೆಗೆ ಸ್ಟಾರ್ಟ್ ಆಗಿದೆ ನಮ್ಮ ಟ್ರೈನ್ ಜರ್ನಿ. ನೋಡೋಣ ಎಷ್ಟು ಗಂಟೆಗೆ ಹೋಗಿ ರೀಚ್ ಆಗ್ತೀವಿ ಅಂತ. ಮಳೆ ಮಳೆ ನೋಡಿ. ಸ್ನೇಹಿತರೆ, ಈಗ ತಿಪ್ಟೂರು ಬಂದು ರೀಚ್ ಆಗಿದ್ವಿ. ಸ್ನೇಹಿತರೆ, ಅರಸೀಕೆರೆ ಜಂಕ್ಷನ್. ಟೈಮ್ ಈಗ 5:15 ಆಗಿದೆ. ಲೈವ್ ಟ್ರ್ಯಾಕ್ ಚೇಂಜ್ ಆಗ್ತಿದೆ ನೋಡಿ. ಟೈಮ್ ಈಗ ಎಕ್ಸಾಕ್ಟಾಗಿ 6 ಗಂಟೆ ಆಗಿದೆ. ಈಗ ಕಡೂರು ಹತ್ರ ಇದ್ದೀವಿ. ಆನ್ ಟೈಮ್ ಬರ್ತಾ ಇದೆ ಇದು ವಾಸ್ಕೋ ಎಕ್ಸ್ಪ್ರೆಸ್. ಕೊನೆವರೆಗೂ ನೋಡ್ತಾ ಇರಿ, ಈಗ ಇನ್ಫಾರ್ಮೇಶನ್ ಕೊಡೋದಿದೆ. ಸ್ನೇಹಿತರೆ, ಈಗ ಬೀರೂರು ಜಂಕ್ಷನಲ್ಲಿ ಇದ್ದೀವಿ. ಇವಾಗ ಹುಬ್ಬಳ್ಳಿ ಜಂಕ್ಷನ್ ಹತ್ರ ಬಂದಿದ್ದೀವಿ. ಟೈಮ್ ಈಗ 11:15 ಆಗಿದೆ. ಸ್ನೇಹಿತರೆ, ಇವಾಗ ಏನು ನೋಡ್ತಾ ಇದ್ದೀರಾ ನೀವು, ಈ ಪ್ಲ್ಯಾಟ್ಫಾರ್ಮಿಂದಲೇ ಊಟ ಗೀಟ ಎಲ್ಲ ಮಾಡ್ಕೊಂಡು ಸ್ನೇಹಿತರೆ, 1 ಗಂಟೆ ಆಗಿದೆ. ಕ್ಯಾನ್ಸಲ್ ಆಗ್ಬಿಟ್ಟಿದ್ದೀವಿ. ಹೆವಿ ಮಳೆ ಅಂದರೆ ಮಳೆ, ಡೋರ್ ಕೂಡ ಓಪನ್ ಆಗ್ತಾ ಇಲ್ಲ, ಆ ಥರ ಪರಿಸ್ಥಿತಿ ಇದೆ. ಏನೋ ಇದು, ಏನು ಕಾಣಿಸ್ತಾ ಇಲ್ಲ ಕಣ.
ಟೈಮ್ ಈಗ ಎಕ್ಸಾಕ್ಟಾಗಿ 5:30 ಆಗಿದೆ ನೋಡಿ. ಇಲ್ಲಿ ವಾಸ್ಕೋ ಡ ಗಾಮ ಇವಾಗ ರೀಚ್ ಆಗಿದ್ದೀವಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿದ್ರಲ್ಲ, ನಿನ್ನೆ 3 ಗಂಟೆಗೆ ಬಿಟ್ಟು ಇವತ್ತು ಬೆಳಗ್ಗೆ 6 ಗಂಟೆಗೆ ಬಂದು ವಾಸ್ಕೋ ಡ ಗಾಮ ತಲುಪಿದೆ. ಒಂದು ಅರ್ಥ ಮಾಡ್ಕೋಬೇಕು, ದೂದ್ಸಾಗರ್ ಫಾಲ್ಸ್ಗೆ ಯಾರನ್ನು ಹೋಗೋಂಗಿದ್ರೆ ನೀವು ವಾಸ್ಕೋ ಡ ಗಾಮಕ್ಕೆ ಬಂದ್ಬಿಟ್ಟು ಇಲ್ಲಿಂದ ಕ್ಯಾಬು ಅಥವಾ 2 ವೀಲರು ಅಥವಾ ಟ್ರೈನು ಮಾಡಿಕೊಂಡು ಈಗ ನಾವು ದೂದ್ಸಾಗರ್ ಫಾಲ್ಸ್ ಅಂದರೆ ಕೂಲಿಮ್ ಕಡೆಗೆ ಹೋಗ್ಬೇಕಾಗುತ್ತೆ. ಇನ್ನೊಂದು, ಟ್ರೈನು ಯಾವುದೇ ಕಾರಣಕ್ಕೂ ದೂದ್ಸಾಗರ್ ಹತ್ರ ನಿಲ್ಲಿಸಲ್ಲ, ಮತ್ತು ಟ್ರೈನ್ ಟ್ರ್ಯಾಕ್ ಮೇಲೆ ನಡೆಯೋದು ಇಲ್ಲೀಗಲ್, ಅದನ್ನು ತಿಳ್ಕೊಂಡ್ವಿ. ಈಗ ನಮ್ಮ ದೂದ್ಸಾಗರ್ ಜರ್ನಿನ ಕಂಟಿನ್ಯೂ ಮಾಡೋಣ. ಸೊ ಲೆಟ್ಸ್ ಗೋ. ಸುಮ್ಮನೆ ಅಲ್ಲಿವರೆಗೂ ಹೋಗ್ಬಿಡ್ತೀನಿ. ಸ್ನೇಹಿತರೆ, ದೂದ್ಸಾಗರ್ ಫಾಲ್ಸು ಕ್ಲೋಸ್ ಇದೆ, ಟ್ರೆಕ್ಕಿಂಗೂ ಆಗಲ್ಲ, ಜೀಪ್ ಸಫಾರಿನೂ ಇಲ್ಲ ನೋಡಿ ಇದೆ. ಸೊ ನೋಡಬೇಕಾದ್ರೆ ನೀವು ಟ್ರೈನಲ್ಲೇ ಹೋಗಿ ಕೊಲುಮ್ ಹತ್ರ ದೂದ್ಸಾಗರ್ ಜಂಕ್ಷನ್ ಹತ್ರ ನಿಂತ್ಕೊಂಡು ನೀವು ಇದು ಮಾಡ್ಕೋಬೇಕಾಗುತ್ತೆ. ಚರ್ಚ್ ಹತ್ರ ಬಂದಿದ್ದೀವಿ, ಇದೆ ನೋಡಿ. ನೋಡಿ ಅದು ಓಲ್ಡ್ ಚರ್ಚ್, ಅದು ಹತ್ತು ಕಡೆ ಇದೆಯಲ್ಲ ಅದು ಬಾಗಾ ಬೀಚ್, ಕಾಲಗುಂಟೆ ಬೀಚ್ ಅಂತಾರೆ. ಆ್ಯಕ್ಚುಲಿ ನಿಮ್ಗೆ ಗೊತ್ತಿರ್ಬೋದಲ್ಲ, ದೂದ್ಸಾಗರ್ ಕ್ಲೋಸ್ ಆಗಿತ್ತು. ಕ್ಲೋಸ್ ಆಗಿರೋದ್ರಿಂದ ಅಲ್ಲಿ ಟ್ರೆಕ್ಕಿಂಗ್ ಆಪ್ಷನು ಇಲ್ಲ, ಸಫಾರಿ ಆಪ್ಷನ್ ಇಲ್ಲ, ಅದಕ್ಕೋಸ್ಕರ ನಾವು ರಿಟರ್ನ್ ಆದ್ವಿ. ನಾಳೆ ಟ್ರೈ ಮಾಡ್ತೀವಿ ಇನ್ನೊಂದ್ಸಲಿ, ನೋಡೋಣ ಏನಾಗುತ್ತೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಸ್ನೇಹಿತರ, ಟೈಮಿಂಗ್ 6:30 ಆಗಿದೆ ನೋಡಿ. ಇಲ್ಲಿ ಹೆಂಗಿದೆ ಲೊಕೇಶನ್. ಮಳೆ ಬರ್ತಾ ಇದೆ, ಅಲೆ ಮಾತ್ರ ಎತ್ತಿ ಹೊಡಿತಾ ಇದೆ. ಬೀಚು ನೋಡಿ ಈ ಥರ ಇರುತ್ತೆ ನೋಡಿ. ಇಲ್ಲಿ ಹೆಂಗಿದೆ, ಫುಲ್ ಫನ್ನು. ಸ್ನೇಹಿತರೆ, ಡೇ 2 ಇವತ್ತು. ಹೆವಿ ಮಳೆ ಅಂದರೆ ಮಳೆ ಗೋವಾದಲ್ಲಿ. ಈ ಟೈಮಲ್ಲಿ ದಯವಿಟ್ಟು ಬರೋದನ್ನ ಅವಾಯ್ಡ್ ಮಾಡಿ. ಆಮೇಲೆ ಇವತ್ತು ನೈಟು 11 ಗಂಟೆಗೆ ಇರೋದು ಟ್ರೈನು. ಗೋವಾದಿಂದ ಇವತ್ತು ಬಿಡ್ತಾಯಿದ್ದೀನಿ. ಡೇ 2 ಕಂಪ್ಲೀಟ್ ಆಗಿದೆ. ದೂದ್ಸಾಗರ್ ಅಂತೂ ನೋಡೋಕ್ಕಾಗಿಲ್ಲ. ದೂದ್ಸಾಗರ್ಗೆ ಬರಬೇಕಾದ್ರೆ
ನೀವು ಮಾನ್ಸೂನಲ್ಲಿ ಮಾತ್ರ ಬರೋಕ್ಕೆ ಹೋಗ್ಬೇಡಿ, ಯಾಕಂದರೆ ಯಾವತ್ತು ಓಪನ್ ಆಗುತ್ತೆ ಯಾವತ್ತು ಕ್ಲೋಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಬೆಸ್ಟ್ ಟೈಮ್ ಅಂದರೆ ಅಕ್ಟೋಬರ್, ನವಂಬರ್, ಡಿಸೆಂಬರಲ್ಲಿ ಬರಬೇಕು. ಬೆಸ್ಟ್ ಟೈಮು. ಆವಾಗ ನೀರು ಜಾಸ್ತಿ ಇರುತ್ತೆ, ನಾವು ಎಂಜಾಯು ಮಾಡ್ಬೋದು. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಎಕ್ಸಾಕ್ಟ್ 9 ಆಗಿದೆ. ವಾಸ್ಕೋ ಡ ಗಾಮ ರೈಲ್ವೆ ಸ್ಟೇಷನ್ಲಿದ್ದೀವಿ. ಈಗ ನಮ್ಗೆ ಟ್ರೈನ್ ಇರೋದು ಬಂದು 11 ಗಂಟೆಗೆ. ನಾವು ಆಲ್ರೆಡಿ 9 ಗಂಟೆಗೆ ಬಂದು ಇಲ್ಲೇ ಇದ್ಬಿಟ್ಟಿದ್ದೀವಿ. ನಿಮಗೆ ಗೊತ್ತಲ್ಲ, ಅಲ್ಲಿ ನೋಡಿ 17310. ಬರೋಂಗಿದ್ರೆ ಮಾನ್ಸೂನ್ ಸೀಸನಲ್ಲಿ ದಯವಿಟ್ಟು ಟ್ರೈ ಮಾಡಿಬಿಡಿ. ನಾರ್ಮಲಾಗಿ ನೀವು ಅಕ್ಟೋಬರ್ ಇಲ್ಲ ನವಂಬರಲ್ಲೇ ಟ್ರೈ ಮಾಡಿ. ಈಗ ಸದ್ಯಕ್ಕೆ ದೂದ್ಸಾಗರ್ ಕ್ಲೋಸ್ ಆಗಿದೆ. ನೋಡಿ ಇಲ್ಲಿ ನಮ್ಮದು ಬಂದು S10 ಅಂತ ನೋಡಿ, ಲಾಸ್ಟ್ ಬೋಗಿ ಇದು ಜನರಲ್ಲು. ವಾಸ್ಕೋ ಡ ಗಾಮ 2 ದಿವಸದಿಂದ ಫುಲ್ಲು ಮಳೆ, ಸೈಕಾಗಿ ಮಳೆ ಹೊಡಿತಾ ಇದೆ. ನಾವು ಮಳೆಗಾಲದಲ್ಲಿ ಯಾಕಾದರೂ ಬಂದ್ವು ಅನಿಸ್ತಾ ಇದೆ. ಸೊ ಮಾನ್ಸೂನ್ ಸೀಸನ್ನ ಅವಾಯ್ಡ್ ಮಾಡಿ ಅಷ್ಟೇ ಹೇಳೋದು. ಇಂಡಿಯನ್ ರೈಲ್ವೆ 40432